ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳು, ಇವತ್ತು ಮತ್ತೊಂದು ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಗಂಗಾಧರೇಶ್ವರ ಅಥವಾ ನಾವೇನಂತ ಕರಿತೀವಿ ಈ ಶಿವನ ದೇವಾಲಯ, ಪುರಾತನ ಶಿವನ ದೇವಾಲಯ ಚಂದ್ರಮೌಳೇಶ್ವರ ಸ್ವಾಮಿ ದರ್ಶನ ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ. ನೋಡಿ, ಅತ್ಯಂತ ಹಳೆಯ ಕಾಲದ ಪುರಾತನ, ಸುಮಾರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯದ ಕಂಬಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಪುರಾತನ ಕಂಬಗಳು, ಕಲ್ಲಿನ ಕಂಬಗಳನ್ನು ಹೊಂದಿರತಕ್ಕಂಥ ದೇವಾಲಯ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು. 1000 ವರ್ಷ ಇತಿಹಾಸವನ್ನು ಹೊಂದಿರೋ ದೇವಾಲಯ ಚಂದ್ರಮೌಳೇಶ್ವರ ದೇವಾಲಯ ಅಂತೇಳಿ ಬರುತ್ತೆ. ಇದು ಚನ್ನರಾಯಪಟ್ಟಣದ ಮಧ್ಯದಲ್ಲಿದೆ, ಚನ್ನರಾಯಪಟ್ಟಣ ಸಿಟಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಭಾಳ ಈಸಿಯಾಗಿ ನಿಮಗೆ ಅಲ್ಲೇ ಓದ್ತಿದ್ದಲ್ಲಿ ಗೊತ್ತಾಗ್ತದೆ ನಿಮಗೆ. ಚನ್ನರಾಯಪಟ್ಟಣದಲ್ಲಿ ಇಳಿದೆ, ಚನ್ನರಾಯಪಟ್ಟಣದ ಸಿಟಿ ಮಧ್ಯದಲ್ಲೇ ಇರ್ತಕ್ಕಂಥ ದೇವಾಲಯ ಇದು. ತುಂಬ ಹಳೆ ಕಾಲದ ಕಾಶಿ ವಿಶ್ವನಾಥ ಹೆಂಗೋ ಅದೇ ನೋಡಿ, ದೇವಾಲಯದ ನಂದಿ ವಿಗ್ರಹವನ್ನು ತೋರಿಸ್ತಾ ಇದ್ದಾರೆ. ದೇವಾಲಯದ ಹೊರಾಂಗಣ ಚಿತ್ರವನ್ನು ತೋರಿಸ್ತಾ ಇದ್ದಾರೆ. ತಾವೊಂದ್ಸರಿ ನೋಡಿ, ನೀವು ನೋಡ್ತಿದ್ದಕ್ಕೆ ಗೊತ್ತಾಗುತ್ತೆ. ಕಲ್ಲಿನ ಕಟ್ಟಡ, ಅತ್ಯಂತ ಹಳೆಯದಾದ ಕಟ್ಟಡ. ಎಲ್ಲೂ ಸಹ ಇದಕ್ಕೆ ಸಿಮೆಂಟ್ ವರ್ಕ್ ಅಂತ ಹೇಳ್ತಾರೆ, ಅದು ನಡೆದಿಲ್ಲ ನೋಡಿ. ಬರೀ ಕಲ್ಲು ಮತ್ತು ಗಾರೆ ಕೆಲಸ ಅರ್ದಿರ್ತಕ್ಕಂಥ ಸುಣ್ಣದಲ್ಲಿ ಮಾಡಿರ್ತಕ್ಕಂಥ ದೇವಾಲಯ ಚಿತ್ರಣ ನೋಡ್ಬೋದು. ನೆಲಕ್ಕೆ ಇತ್ತೀಚೆಗೆ ಇವೆಲ್ಲ ಒಂದು ಕಲ್ಲುಗಳನ್ನು ಇತ್ತೀಚೆಗೆ ಹಾಕಿಸಿರ್ತಕ್ಕಂಥದ್ದು. ಬಟ್ ಕಟ್ಟಡ ಮಾತ್ರ ಸಂಪೂರ್ಣವಾಗಿ ಕಲ್ಲಿರ್ತಕ್ಕಂಥದ್ದು. ದೇವಗಳ ಚಿತ್ರಣವನ್ನು ನಾವು ನೋಡೋದು, ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು. ದೇವರ ಚಿತ್ರಣ ಬಿಡಿಸಿದ್ದಾರೆ ನೋಡಿ. ಹಾಗೆ ಒಂದು ವಿಗ್ರಹದ ರೂಪವನ್ನು ಗರ್ಭಗುಡಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ವಿನಾಯಕನ ಪ್ರತಿಮೆ ಇರ್ತಕ್ಕಂಥದ್ದು. ವಿಗ್ರಹ ಎಲ್ಲ ಹಳೆ ಕಾಲದ್ದೇ, ಮತ್ತು ಕಲ್ಲು ನೆಲ ಟೈಲ್ಸ್ ಎಲ್ಲ ಹಾಕಿಸಿ ಇತ್ತೀಚೆಗೆ ನವೀಕರಣ ಮಾಡಿದ್ದಾರೆ. ವೀರಭದ್ರೇಶ್ವರ ಸ್ವಾಮಿ ನೋಡಿ, ವೀರಭದ್ರೇಶ್ವರ ಸ್ವಾಮಿಯನ್ನು ತೋರಿಸ್ತಾ ಇದ್ದಾರೆ. ಇವೆಲ್ಲವೂ ಸಹ ಕೃಷ್ಣ ಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಕಾಶಿ ವಿಶ್ವೇಶ್ವರ ಸನ್ನಿಧಾನ ಇದು ಅಷ್ಟೇ. ಜಗನ್ಮಾತೆ ಚಿತ್ರಣ. ವೀರಾಂಜನೇಯ ಸ್ವಾಮಿ, ವೀರಾಂಜನೇಯನ ದರ್ಶನ ತಮ್ಮ ಮಾಡಿಸ್ತಾ ಇದ್ದಾರೆ. ಸಂಜೆ ಕಾಲದಲ್ಲಿ ನಾವು ಸಂಜೆಯಲ್ಲಿ ಹೋಗಿರ್ತಕ್ಕಂಥದ್ದು, ಸಂಜೆ ಕಾಲ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಅಲ್ಲೂ ಅಷ್ಟೇ ಸಹ ಹೊರಗಡೆ ಸ್ವಾಮಿ ಹೊರಗಡೆ ಒಂದು ವಿಗ್ರಹಗಳನ್ನು, ನಾನಾ ರೀತಿಯ ದೇವತೆಗಳ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ. ಅತ್ಯಂತ ವಿಶಾಲವಾಗಿದೆ ದೇವಸ್ಥಾನ. ನಂದಿ ವಿಗ್ರಹ ತುಂಬ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ ನೋಡಿ. ಚಂದ್ರಮೌಳಿ ಗರ್ಭಗುಡಿನ ತೋರಿಸ್ತಾರೆ ಈಗ. ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ನೋಡಿ ಚಂದ್ರಮೌಳೇಶ್ವರ ದೇವಾಲಯ. ಚಂದ್ರಮೌಳೇಶ್ವರ ಗರ್ಭಗುಡಿಯಲ್ಲಿ ನಮ್ಮನ್ನು ಬಿಡಲಿಲ್ಲ ಹೊರಗಡೆ. ನಾವು ಹೊರಗಡೆಯಿಂದ ಚಿತ್ರೀಕರಣ ನಮ್ಮ ಕ್ಯಾಮ್ರಾಮನ್ ಅವರು ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ವಿಗ್ರಹ ನೋಡಿ. ಅದು ನೋಡಿದ್ರೆ ಹೇಳ್ಬಿಡ್ಬೋದು ನೀವು ಎಷ್ಟು ಭಕ್ತಿ ಭಾವನೆ ಹೇಗೆ ಮೂಡಿ ಬರ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ವಿಗ್ರಹವನ್ನು ಕೆತ್ತಿದ್ದಾರೆ ಅಂತಂದರೆ, ವಿಗ್ರಹ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ, ಆಶೀರ್ವಾದ ಮಾಡ್ತಿರೋ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಭಕ್ತಿಯಿಂದ ಒಂದು ಎಲ್ಲರೂ ಲೈಕ್ ಕೊಡಿ ಅದಕ್ಕೆ. ಚಂದ್ರಮೌಳಿ ಅಂದರೆ ಶಿವನ 101 ಹೆಸರುಗಳಲ್ಲಿ ಚಂದ್ರಮೌಳೇಶ್ವರ ಹೆಸರು ಸಹ ಒಂದು. ಹಾಗಾಗಿ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅವತ್ತು. ಹಾಗೆ ಸೋಮವಾರ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅವತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪೂಜೆ ಕೂಡ ಸಹ ಆಗಿತ್ತು, ಸಂಜೆ ಕಾಲ ಆಗಿರೋದ್ರಿಂದ ಪೂಜೆ ಆಗಿತ್ತು. ತದೇಕ ಚಿತ್ತದಿಂದ ನೋಡಿ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಭಕ್ತಿ ಒಂದು ಲೈಕ್ ಕೊಡಿ. ಹಾಗೆ ಚನ್ನರಾಯಪಟ್ಟಣದಲ್ಲಿ ನೀವು ಹೋದಾಗ ಇನ್ನೊಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಯಾವುದಪ್ಪ ಅಂದರೆ, ಈ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ ಪಕ್ಕ ಗದ್ದೆ ರಾಮೇಶ್ವರ ಅಂತ ಬರುತ್ತೆ. ಅದನ್ನು ವೀಕ್ಷಣೆ ಮಾಡ್ಕೊಂಬನ್ನಿ ಹೋದಾಗ. ಇದು ನೋಡಿ ಚಂದ್ರಮೌಳೇಶ್ವರ ದೇವಸ್ಥಾನ. ಸುತ್ತಲೂ ದೇವಸ್ಥಾನದ ಒಳಗಡೆ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ ನೋಡಿ. ಸುತ್ತಲೂ ತೋರಿಸ್ತಾ ಇದ್ದಾರೆ ನೋಡಿ. ಮಾತೆ ಪಾರ್ವತಿ ವಿಗ್ರಹ, ಆ ತಾಯಿ ಅಮ್ಮನವರಿಗೆ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಸಹ 1000 ವರ್ಷಗಳ ಹಿಂದೆ ಚಿತ್ರಣ ಕೆತ್ತನೆಗೆ ಆಗಿರ್ತಕ್ಕಂಥದ್ದು, ಇತ್ತೀಚಿನದಲ್ಲ ಇದೆಲ್ಲ. ಆ ಶೈಲಿಯೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಗನ್ಮಾತೆಯ ಚಿತ್ರಣ ಮಾಡ್ತಾಯಿದ್ದಾರೆ ನೋಡಿ. ತಾಯಿಗೆ ಸಂಪೂರ್ಣವಾದ ಅಲಂಕಾರದೊಂದಿಗೆ ಪೂಜೆಯನ್ನು ಮಾಡಿದ್ದಾರೆ. ತಾವೆಲ್ಲರೂ ಭಕ್ತಿಪೂರ್ವಕ ಇದನ್ನು ನೋಡಿ. ಈ ದೇವಾಲಯದ ನಿರ್ಮಾಣ ಒಂದು ಈ ದೇವಾಲಯದ ಇತ್ತೀಚೆಗೆ ನೋಡ್ಕೊಳ್ತಾ ಇರ್ತಕ್ಕಂಥ ಇವರ ಪುರಾತನ ಅರ್ಚಕರು ಸಹ ಅಲ್ಲಿದ್ದಾರೆ. ಅವರ ಮನೆತನ ನೋಡ್ತಾ ಇದ್ದಾರೆ. ಇದರಲ್ಲೂ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅವರೆಲ್ಲ. ಇದು ಚನ್ನರಾಯಪಟ್ಟಣದಲ್ಲಿ ಅತ್ಯಂತ ಹಳೆಯ ದೇವಸ್ಥಾನ. ಚನ್ನರಾಯಪಟ್ಟಣಕ್ಕೆ ಅತ್ಯಂತ ಹಳೆಯ ದೇವಸ್ಥಾನ ಇದು. ಉತ್ಸವ ಕಾಲದಲ್ಲಿ ಬಳಸ್ತಕ್ಕಂಥ ವಿಗ್ರಹಗಳು ನೋಡಿ. ಸ್ವಾಮಿ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳಿ. ನಮ್ಮ ಹಿಂದೂ ದೇವಾಲಯಗಳ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ಕಾಪಾಡಿ. ಈ ನಮ್ಮ ಇವತ್ತಿನ ನಮ್ಮ ದೇಶಕ್ಕೆ ಆಶೀರ್ವಾದ ಅಂತ ಸಿಕ್ಕಿದರೆ ಅದು ಇಂಥ ಹಳೆಯ ಕಾಲದ ದೇವಾಲಯಗಳಿಂದ ಭಾರತಕ್ಕೆ ಸನಾತನ ರಾಷ್ಟ್ರ ಅಂತೇಳಿ ಬಂದಿರೋದು. ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿದೆ ಅಂದರೆ ಇಂಥ ದೇವಾಲಯಗಳ ಆಶೀರ್ವಾದದಿಂದಲೇ ನೋಡಿ. ಸ್ವಾಮಿಯ ಒಂದು ಗರ್ಭಗುಡಿ ಚಿತ್ರಣವನ್ನು ನೋಡಿ. ನಂದಿ ವಿಗ್ರಹವನ್ನು ಸಹ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಪೂಜೆಯನ್ನು ಸಹ ಮಾಡಿದ್ದಾರೆ. ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.